Hi and hello friends, welcome to our channel. This is Narayan. So friends, ಇವತ್ತಿನ ಒಂದು ವಿಡಿಯೋದಲ್ಲಿ GST ಗೆ ಸಂಬಂಧಪಟ್ಟಂತ ಇನ್ನೊಂದು 4 ಮಾರ್ಕ್ಸ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಈ ಒಂದು ಪ್ರಾಬ್ಲಮ್ ಅಲ್ಲಿ ಏನು ಹೇಳಿದ್ದಾರೆ ಅಂದ್ರೆ ಕ್ಯಾಲ್ಕುಲೇಷನ್ ಆಫ್ ಎಕ್ಸೆಸ್ ITC ಅಂತ ಕೇಳಿದ್ದಾರೆ. ITC ಅಂದ್ರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಸೊ ಎಕ್ಸೆಸ್ ಇತ್ತು ಅಂದ್ರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಎಕ್ಸೆಸ್ ಇತ್ತು ಅಂದ್ರೆ ಯಾವ ರೀತಿ ಸಾಲ್ವ್ ಮಾಡೋದು ಅಂತ. ಸೊ ಫಸ್ಟ್ ಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ತಾ ಹೋಗೋಣ ನೀಟಾಗಿ. ಸೊ ITC ಅಂದ್ರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಸೊ ಫಾರ್ ಎಕ್ಸಾಂಪಲ್ ನಾವು ಪರ್ಚೇಸ್ ಮಾಡಿದೀವಿ ಅಂತ ಅನ್ಕೊಳ್ಳಿ, 10 ಲಕ್ಷದ ಬೆಲೆ ಬಾಳುವಂತ ಒಂದು ಗೂಡ್ಸ್ ನಾವು ಪರ್ಚೇಸ್ ಮಾಡಿದೀವಿ. ಸೊ ಅದಕ್ಕೆ 10% GST ಅಂದ್ರೆ 1 ಲಕ್ಷ ರೂಪಾಯಿ ನಾವು GST ಪೇ ಮಾಡಿದೀವಿ. ಸೊ ಇದು ನಮಗೆ ಕ್ರೆಡಿಟ್ ಆಗ್ತಾ ಹೋಗುತ್ತೆ. ಓಕೆನಾ. ಸೊ ಇವಾಗ ಇದು ಔಟ್ ಸೈಡ್, ಇದು ಕಂಪನಿ. ಸೊ ಔಟ್ ಸೈಡ್ ಇಂದ ನಾವು ಪರ್ಚೇಸ್ ಮಾಡಿದ್ರೆ ನಮಗೆ ಗೂಡ್ಸ್ ಇನ್ಕಮ್ ಆಗುತ್ತೆ. ಸೊ ಅವಾಗ ನಾವು ಇನ್ಪುಟ್ ಟ್ಯಾಕ್ಸ್ ನ ಪೇ ಮಾಡಿರ್ತೀವಲ್ಲ, ಸೊ ಅದು ಅಮೌಂಟ್ ಕ್ರೆಡಿಟ್ ಆಗಿರುತ್ತೆ ನಮಗೆ. ಓಕೆನಾ. ಅಂದ್ರೆ ಅಮೌಂಟ್ ನ ನಾವು ಪೇ ಮಾಡಿರ್ತೀವಿ ಈಚೆಗೆ. ಫಾರ್ ಎಕ್ಸಾಂಪಲ್ ಇವಾಗ ಔಟ್ಪುಟ್ ಅನ್ಕೊಳ್ಳಿ, ಔಟ್ಪುಟ್ಗೆ ಸೊ 80,000 ಬೆಲೆ ಬಾಳುವಂತ ಒಂದು ಗೂಡ್ಸ್ನ ನಾವು ಔಟ್ಪುಟ್ ಸೇಲ್ ಮಾಡಿದೀವಿ. ಓಕೆನಾ, ಸೇಲ್ ಮಾಡಿದೀವಿ. ಅವಾಗ ಕಂಪನಿಯಿಂದ ಗೂಡ್ಸು ಆಚೆ ಹೋಗುತ್ತೆ. ಓಕೆನಾ. ಸೊ ಇದಕ್ಕೆ 10% ಅಂದರೆ 8,000 ರುಪೀಸ್. 8,000 ನಾವು GST ಪೇ ಮಾಡಬೇಕು. ಸೊ ಇರೋವಂಥ 1 ಲಕ್ಷದಲ್ಲಿ ಈ 8,000 ನಾವು ಪೇ ಮಾಡ್ಕೊಳ್ತಾ ಹೋಗ್ತೀವಿ. ಅಂದರೆ ನಾವು ಆಲ್ರೆಡಿ 1 ಲಕ್ಷ ಪೇ ಮಾಡಿರೋದ್ರಿಂದ CGST ಪೇ ಮಾಡೋಂಥ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ಈ 1 ಲಕ್ಷದಲ್ಲಿ ಇದನ್ನು ಮನ್ನಾ ಮಾಡ್ಕೊಳ್ತಾ ಹೋಗ್ತಾರೆ. ಅವಾಗ ನಮ್ಗೆ ಇನ್ನೂ 92,000 ಕ್ರೆಡಿಟಲ್ಲಿರುತ್ತೆ ಅಮೌಂಟು. ಓಕೆನಾ. ನೆಕ್ಸ್ಟ್ ಮತ್ತಿನ್ನೊಂದ್ಸರಿ ಸೇಲ್ ಮಾಡ್ತೀವಿ ಅಂದ್ಕೊಳ್ಳಿ. ಸೇಲ್ ಮಾಡಿದಾಗ ಸೊ ನಾವು 10 ಲಕ್ಷ ಬೆಲೆ ಬಾಳುವಂಥ ಗೂಡ್ಸ್ನ ಸೇಲ್ ಮಾಡ್ತೀವಿ. ಸೊ ಅವಾಗ ನಮಗೆ 1 ಲಕ್ಷ ರೂಪಾಯಿ GST ಬೀಳುತ್ತೆ. CGST ಅಂದ್ಕೊಳ್ಳಿ, CGST ಬೀಳುತ್ತೆ. ಆವಾಗ ನಾವು 1 ಲಕ್ಷ ರೂಪಾಯಿ ಅಮೌಂಟ್ನ ಪೇ ಮಾಡೋಂಥ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ಆಲ್ರೆಡಿ ನಾವು ಇನ್ಪುಟ್ ಟ್ಯಾಕ್ಸ್ಗೆ 92,000 ಪೇ ಮಾಡಿರ್ತೀವಿ. ಸೊ 1 ಲಕ್ಷ ಪೇ ಮಾಡೋವಂಥ ಅವಶ್ಯಕತೆ ಇಲ್ಲ. 92,000ದಲ್ಲಿ 1 ಲಕ್ಷ ಹೋದರೆ ಮೈನಸ್ 8,000 ಸಿಗ್ತಾ ಹೋಗುತ್ತೆ. ಸೊ ಈ 8,000 ರೂಪಾಯಿನ ಮಾತ್ರ ನಾವು CGST ಆಗಿ ಪೇ ಮಾಡ್ತಾ ಹೋಗ್ತೀವಿ. ಯಾಕಂದರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಆಗಿರುತ್ತೆ ನಮ್ಮ ಹತ್ರ ಎಷ್ಟು, 1 ಲಕ್ಷ. ಆ 1 ಲಕ್ಷದಲ್ಲಿ 8,000 ರೂಪಾಯಿ ಪೇ ವಜಾ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಅದಾದಮೇಲೆ 92,000 ಮಿಕ್ಕಿರುತ್ತೆ. ಅದರಲ್ಲಿ ಈ 1 ಲಕ್ಷ ರೂಪಾಯಿನ ನಾವು ಪೇ ಮಾಡಬೇಕಾಗಿರುತ್ತೆ. ಸೊ ಇರೋ 92,000ದಲ್ಲಿ 1 ಲಕ್ಷ ಸೆಟ್ ಆಫ್ ಮಾಡ್ಕೊಳಕ್ಕೆ ಹೋದರೆ ನಮ್ಗೆ ಇನ್ನೂ 8,000 ಬೇಕಾಗುತ್ತೆ. ಸೊ ಅವಾಗ ಬರೀ 8,000 ಮಾತ್ರ ನಾವು ಪೇ ಮಾಡ್ತೀವಿ. ಸೊ ಇದನ್ನು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಕರಿತಾ ಹೋಗ್ತಾರೆ. ಓಕೆನಾ. ಸೊ ಇದರಲ್ಲಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಎಷ್ಟಿದೆ ಅಂತ ನಾವು ತಿಳ್ಕೊಳ್ತಾ ಹೋಗ್ಬೇಕು. ಅಂದರೆ ಇಲ್ಲಿ ಮಿಕ್ಕಿರೋಂಥ ಅಮೌಂಟ್ ಏನಿದೆ 92,000 ಅಲ್ವಾ. ಸೊ ಈ ರೀತಿ ಎಷ್ಟು ಅಮೌಂಟ್ ಮಿಕ್ಕಿದೆ ಅಂತ ನಾವು ಈ ಪ್ರಾಬ್ಲಮಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಂತೆ. ಸೊ ಪ್ರಾಬ್ಲಮ್ ಈ ರೀತಿಯಾಗಿದೆ. ಮಿಸ್ಟರ್ ಶಿವಶಂಕರ್ ಸಪ್ಲೈ ಗೂಡ್ಸ್ ವಿತಿನ್ ಸ್ಟೇಟ್. ಸೊ ಈ ಒಂದು ವರ್ಡ್ ಇಂಪಾರ್ಟೆಂಟ್, ವಿತಿನ್ ಸ್ಟೇಟ್. ಸೊ ವಿತಿನ್ ಸ್ಟೇಟ್ ಅಂತ ಬಂದಾಗ ನಮಗೆ CGST ಆ್ಯಂಡ್ ದೆನ್ SGST ಇವೆರಡು ಮಾತ್ರ ಪೇ ಮಾಡ್ತಾ ಹೋಗಬೇಕು. ಆ್ಯಂಡ್ ಇಟ್ಸ್ ವ್ಯಾಲ್ಯೂ 6 lakh rupees. ಸೊ ಈ ಗೂಡ್ಸ್ನ ವ್ಯಾಲ್ಯೂ 6 ಲಕ್ಷ ರೂಪಾಯಿ ಅಂತೆ. ದ ವ್ಯಾಲ್ಯೂ ಆಫ್ ಗೂಡ್ಸ್ ಎಕ್ಸ್ಪೋರ್ಟೆಡ್ 10 lakh. ಸೊ ಇದು ಇನ್ನೂ ಒಂದು ಸೆಂಟೆನ್ಸ್. ಸೊ ಇದನ್ನು ಎಕ್ಸೆಂಪ್ಟ್ ಮಾಡ್ತಾ ಹೋಗಬೇಕು. ಎಕ್ಸೆಂಪ್ಟ್. ವೈ? ಬಿಕಾಸ್ ಎಕ್ಸ್ಪೋರ್ಟೆಡ್ ಗೂಡ್ಸ್ಗೆ ಯಾವುದೇ ರೀತಿ ಟ್ಯಾಕ್ಸ್ನ ಹಾಕೋದಿಲ್ಲ GST ಅಂಡರ್ ಪ್ರಕಾರ. ಸೊ ಈ ಒಂದು ಸೆಂಟೆನ್ಸ್ ವ್ಯಾಲಿಡ್ ಇಲ್ಲ. ಓಕೆನಾ. ನೆಕ್ಸ್ಟ್, ದ ವ್ಯಾಲ್ಯೂ ಆಫ್ ರಿಸಿಪ್ಟ್ ಆಫ್ ಗೂಡ್ಸ್ ಫ್ರಮ್ ಅದರ್ ಸ್ಟೇಟ್. ಸೊ ರಿಸಿಪ್ಟ್ ಅಂದರೆ ನಮಗೆ ಇನ್ವರ್ಡ್ ಆಗ್ತಾ ಇದೆ, ಅಂದರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಇದು ಅದರ್ ಸ್ಟೇಟ್ ಅಂತ ಬಂದಾಗ IGSTನ ನಾವು ಪೇ ಮಾಡ್ತಾ ಹೋಗಬೇಕು. ಎಷ್ಟು? 10 ಲಕ್ಷ ರೂಪಾಯಿಗೆ ನಮಗೆ ಕೊಟ್ಟಿದ್ದಾರೆ. IGST 18%, SGST 19%, CGST 9%. ಸೊ ನೆಟ್ GST ಪೇಯಬಲ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು, ಅಥವಾ ITCಯ ಎಕ್ಸೆಸ್ ಕ್ರೆಡಿಟ್. ಓಕೆ. ನೆಕ್ಸ್ಟ್ ಪರ್ಟಿಕ್ಯುಲರ್ಸಿಗೆ ಬಂದರೆ ಫಸ್ಟಿಗೆ ನಾವು ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ ಅಂತ ಹಾಕೊಳ್ತಾ ಹೋಗಬೇಕು. ಸೊ ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ ಅಂಡರಲ್ಲಿ ಯಾವ್ದ್ಯಾವ್ದು ಬರುತ್ತೆ ಅಂದರೆ ನಮ್ಮಿಂದ ಔಟ್ಪುಟ್ ಆಗಿರೋವಂಥದ್ದು ಅಥವಾ ಸೇಲ್ ಆಗಿರೋವಂಥದ್ದು, ಇದನ್ನು ನಾವು ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ ಅಂಡರಲ್ಲಿ ಹಾಕೊಳ್ತಾ ಹೋಗಬೇಕು. ಸೊ ಇಲ್ಲಿ ಹೇಳಿದ್ದಾರೆ ಸಪ್ಲೈ ಗೂಡ್ಸ್ ವಿತಿನ್ ಸ್ಟೇಟ್ ಇಟ್ಸ್ ವ್ಯಾಲ್ಯೂ 6 lakh. ಅಂದರೆ ಸಪ್ಲೈ ಅಂತ ಬಂದಿದ್ರೆ ನಾವು ಅರ್ಥ ಮಾಡ್ಕೋಬೇಕು ಅದು ಔಟ್ವರ್ಡ್ ಆಗಿದೆ ಅಂತ ಅರ್ಥ. ಸೊ CGST ಮತ್ತು SGST ನಾವು ಪೇ ಮಾಡ್ತಾ ಹೋಗಬೇಕು 6 lakh ಅಮೌಂಟಿಗೆ. ಸೊ CGST ಆ್ಯಂಡ್ ದೆನ್ SGST 6 lakh ರುಪೀಸಿಗೆ ಪೇ ಮಾಡ್ತಾ ಹೋಗಬೇಕು ಇಂಟು 9%. ಸೊ ಇದು ಕೂಡ 6 lakh ಇಂಟು 9%. ಸೊ 6 9 54,000. ಸೊ 54,000 ಇಸ್ ದ CGST ಆ್ಯಂಡ್ ದೆನ್ 54,000 ಇಸ್ SGST. ಸೊ ಯಾವುದೇ ರೀತಿ IGST ಕ್ಯಾಲ್ಕುಲೇಷನ್ ಇಲ್ಲ. ಟೋಟಲ್ ಮಾಡ್ಕೊಳ್ಳೋದಾದ್ರೆ ನಮಗೆ ಸೊ 1,08,000 ರುಪೀಸ್ ಟೋಟಲ್ ಆಗುತ್ತೆ. ಓಕೆನಾ. 1,08,000 ರೂಪಾಯಿ ನಾವು GST ಪೇ ಮಾಡಬೇಕು. ಸೊ ಹಾಗಾದರೆ ITC ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದಾದರೆ ರಿಸಿಪ್ಟ್ ಆಫ್ ಗೂಡ್ಸ್ ಫ್ರಮ್ ಅದರ್ ಸ್ಟೇಟ್ ಅಂದರೆ ನಮಗೆ ಇನ್ವರ್ಡ್ ಆಗಿದೆ. ಆಗ ITC ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಲೆಸ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಸೊ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಬಂದಾಗ ನಮಗೆ 10 ಲಕ್ಷದ ಮೇಲೆ 18% ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಂತೆ.
ಹಾಕೋಣ 10 ಲಕ್ಷ ಇಂಟು 18% ಅಂದರೆ ನಮಗೆ 1,80,000 ರೂಪೀಸ್ ಸಿಗ್ತಾ ಹೋಗುತ್ತೆ. ಓಕೆನಾ. ಸೊ CGST SGST ಯಾವುದು ಪೇ ಮಾಡೋವಾಗಿಲ್ಲ, ಯಾಕಂದರೆ ಇದು ಅದರ್ ಸ್ಟೇಟ್ ಆಗಿರೋದ್ರಿಂದ IGST ಪೇ ಮಾಡ್ತಾ ಹೋಗಬೇಕು 1,80,000 ರೂಪೀಸ್. ಸೊ ಟೋಟಲ್ ಕಾಲಮ್ 1,80,000 ರೂಪೀಸ್. ಸೊ ಇವಾಗ ನಾವು 1,80,000 ಆಲ್ರೆಡಿ ಪೇ ಮಾಡಿಬಿಟ್ಟಿದ್ದೀವಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟಲ್ಲಿ. ಅಂದರೆ ನಮಗೆ ಗೂಡ್ಸ್ ಇನ್ಪುಟ್ ಆದಾಗ IGST ಪೇ ಮಾಡಿದ್ದೀವಿ ಎಷ್ಟು, 1,80,000 ರೂಪಾಯಿನ. ಸೊ ಇವಾಗ ನಾವು ಔಟ್ಪುಟ್ಟಿಗೆ ಪೇ ಮಾಡ್ತಾ ಹೋಗಬೇಕು 54,000 ಮತ್ತು 54,000 CGST ಮತ್ತು SGSTನ. ಸೊ ಆಲ್ರೆಡಿ ನಾವು 1,80,000 ಪೇ ಮಾಡಿರೋದ್ರಿಂದ ಸೊ ಇದರ ಟೋಟಲ್ ಬಂದ್ಬಿಟ್ಟು 1,08,000 ರೂಪಾಯಿ ಮಾತ್ರ. ಸೊ ನಮ್ಮ ಹತ್ರ 1,80,000 ರೂಪಾಯಿ ಪೇ ಮಾಡಿರೋದ್ರಿಂದ ಈ 1,08,000ನ ಪೇ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇದರಿಂದ ಇದನ್ನು ವಜಾ ಹಾಕೊಳ್ತಾ ಹೋಗ್ತಾರೆ. ಸೊ ಇವಾಗ ನಾವು ಎಕ್ಸೆಸ್ ಕ್ರೆಡಿಟ್, ಎಕ್ಸೆಸ್ ಆಫ್ ITC ಎಷ್ಟು ಅಂದರೆ ಇದನ್ನು ಲೆಸ್ ಮಾಡಿಕೊಂಡ್ರೆ ನಮಗೆ ಸಿಗೋವಂಥ ಅಮೌಂಟು 72,000. ಸೊ ಇದು ನಿಲ್ ಆಗ್ತಾ ಹೋಗುತ್ತೆ, ಇದು ನಿಲ್ ಆಗ್ತಾ ಹೋಗುತ್ತೆ, ಇದು ನಿಲ್ ಆಗ್ತಾ ಹೋಗುತ್ತೆ. ಸೊ ಯಾಕಂದರೆ ಈ 1,80,000 ಏನಿದೆ, ಸೊ ಇದರಿಂದ ಇದನ್ನು ಸೆಟ್ ಆಫ್ ಮಾಡ್ತೀವಿ. ಸೆಟ್ ಆಫ್ 54,000 ಸೆಟ್ ಆಫ್ ಆಯಿತು. ಸೊ ನಮ್ಮ ಹತ್ರ ಇನ್ನು 72,000 ರೂಪೀಸ್ ಮಿಕ್ಕಿದೆ ಅಮೌಂಟ್. ಓಕೆನಾ. ಈ 1,80,000ದಲ್ಲಿ CGST SGSTನ ಮನ್ನಾ ಮಾಡ್ಕೊಳ್ತಾರೆ. ಇನ್ನು 72,000 ರೂಪಾಯಿ ನಮ್ಮ ಹತ್ರ ಇನ್ನೂ ಎಕ್ಸಸ್ ಕ್ರೆಡಿಟ್ ಇದೆ. ಅಂದರೆ ನೆಕ್ಸ್ಟ್ ಟೈಮ್ ಏನಾದರೂ ಔಟ್ಪುಟ್ ಪೇ ಮಾಡಿದಾಗ ಅದರಲ್ಲಿ ಏನಾದರೂ 72,000 ರೂಪಾಯಿ ಪೇ ಮಾಡಬೇಕು ಅಂತ ಬಂದಾಗ ಈ 72,000ನ ಅದನ್ನು ಯೂಸ್ ಮಾಡಿಕೊಂಡು ಟೋಟಲ್ GST ಪೇಯಬಲ್ ನಿಲ್ ಆಗ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ಎಕ್ಸಸ್ ಕ್ರೆಡಿಟ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗಬೇಕು. ಓಕೆನಾ. ಸೊ ವಿಡಿಯೋ ಅರ್ಥ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.